$15 trillion ಹೋಗ್ಬೇಕು by 2046 ಅಂತ. That's why I started building a large factory ಇಲ್ಲಿ ಮೈಸೂರಲ್ಲಿ. Think big, think different. ಡೆವಲಪ್ ಕಂಟ್ರಿ ಆಗ್ಬೇಕು ಅಂದ್ರೆ ನಾವು $15 trillion ಹೋಗ್ಬೇಕು by 2046 ಅಂತಾರೆ. ಅದು ಎಷ್ಟು ವರ್ಷ ಆದ್ರೂ ತಗೊಳ್ಳಿ, ಬಟ್ 5 ಇಂದ 15 ಟ್ರಿಲಿಯನ್ ಹೋಗ್ಬೇಕು ಅಂದ್ರೆ $10 trillion ಆಡ್ ಮಾಡ್ಬೇಕಲ್ವ ಎಕಾನಮಿ. ನಾವು ಕಳೆದ 70 ವರ್ಷದಲ್ಲಿ 5 ಟ್ರಿಲಿಯನ್ ತಂದಿದ್ದೀವಿ, 4. ಇನ್ನ 20-25 ವರ್ಷದಲ್ಲಿ ನಾವು ಇನ್ನೂ $10 ರಿಂದ $12 trillion ಆಡ್ ಮಾಡ್ಬೇಕು ಅಂದ್ರೆ ಈ ದೇಶ ಈ 4 ರಿಂದ 15ಕ್ಕೆ ಹೋಗ್ಬೇಕು ಅಂದ್ರೆ ಈ 11 ಟ್ರಿಲಿಯನ್ 70% will come from small business. But in small businesses, ಇಲ್ಲಿ ಪಕ್ಕದಲ್ಲಿರೋ ಅಂಗಡಿ, ಈ ಹೋಟೆಲ್, ಈ ಲೇಔಟ್ಗಳು ಮಾಡೋದು, this is what is going to be 70% of 11 trillion that will be all added to this economy. ಈ 11 trillion ಅಲ್ಲಿ ನೀವು ಇದ್ದೀರಿ. ಫೈನಲಿ ಚೈನಾಗೆ ಬಂದು ಅಮೆರಿಕಾಗೆ ಹೋದೆ, ಯುರೋಪ್ಗೆ ಹೋದೆ, ಅರ್ಥ ಆಯ್ತು ಏನು ಇಂಡಸ್ಟ್ರಿ ಅಂತ. ಬಟ್ ಚೈನಾಗೆ ಹೋದಾಗ ನಾನು ನೋಡಿದೆ, ಒಂದು ಚಿಕ್ಕ ಅಂಗಡಿ ಇಟ್ಟಿರೋನು 5 ವರ್ಷದಲ್ಲಿ ಒಂದು 10,000 ಅಥವಾ 1,00,000 ಸ್ಕ್ವೇರ್ ಫುಟ್ ಫ್ಯಾಕ್ಟ್ರಿ ಕಟ್ಟಿ 10,000 ಜನನ ಎಂಪ್ಲಾಯ್ ಮಾಡ್ತಿದ್ದ. ಎಲ್ಲ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ನಾನು ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಐ ವಾಂಟ್ ಯು ಆಲ್ ಟು ಥಿಂಕ್ ಬಿಗ್. ಹೇಗೆ ಇದು ಥಿಂಕ್ ಬಿಗ್ ಅಂದ್ರೆ ಹೇಗೆ ಮಾಡೋದು ಅಂತ ಒಂದು ಉತ್ತರ ಇಲ್ಲ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ತಾತ ಶ್ರೀ ಎನ್ ರಂಗರಾವ್ ಮೈಸೂರು ಬಂದ್ರು, ಮತ್ರಾಯ್ ಅಂತ ಒಂದು ಹಳ್ಳಿಲಿ ಹುಟ್ಟಿದವರು, ತಮಿಳ್ನಾಡಲ್ಲಿ. ಅಲ್ಲಿಂದ ಕೂರ್ಗ್ ಬಂದ್ರು, ಕನ್ಸಾಲಿಡೇಟೆಡ್ ಕಾಫಿ ವರ್ಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಕ್ಲರ್ಕ್ ಆಗಿ. ಅಲ್ಲಿಂದ ಇಲ್ಲಿ ಮೈಸೂರು ಬಂದ್ರು, ನಾನು ಬಿಸ್ನೆಸ್ ಶುರು ಮಾಡಲೇಬೇಕು ಅಂತ. ಅಗರಬತ್ತಿ ಶುರು ಮಾಡಕ್ ಮುಂಚೆ ಹಲವಾರು ಬಿಸ್ನೆಸ್ ಫೇಲ್ ಆಯ್ತು. ಬಟ್ ಅಗರಬತ್ತಿ ಶುರು ಮಾಡಿದಾಗ ಅವರು ಅರ್ಲಿ 1948 ಅಲ್ಲಿ ಶುರು ಮಾಡಿದ್ರು. ಬೈ 1950 ಅವ್ರಿಗೆ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ಒಂದಿನ ಇದನ್ನ ಇಡೀ ದೇಶಕ್ಕೂ ತಗೊಂಡೋಗ್ಬೇಕು, ಪ್ರಪಂಚಕ್ಕೂ ತಗೊಂಡೋಗ್ಬೇಕು ಅಂತ. ಅವಾಗ ಏನ್ ಬ್ರ್ಯಾಂಡ್ ಇಡಬೇಕು? ನಮ್ಮ ದೇಶದಲ್ಲಿ 24 ಹಲವಾರು ಸ್ಟೇಟ್ಗಳಿದ್ರು ಒಂದು 500 ಭಾಷೆಗಳಿವೆ, ಡೈಲೆಕ್ಟ್ಸ್. ದಿ ಓನ್ಲಿ ವರ್ಡ್ ಹಿ ನ್ಯೂ ವಿಚ್ ವಾಸ್ ಕಾಮನ್ ಅಮಂಗ್ ಆಲ್ ಆಫ್ ದೆಮ್ ವಾಸ್ ಸೈಕ್ರೆಟ್. See, why I'm telling you is, ಅವ್ರ ಅವಾಗಲೇ he was thinking big. ಇನ್ನೂ ಒಂದು ಚಿಕ್ಕ ಮನೆಯಲ್ಲಿ ಕಡ್ಡಿ ಉಚ್ತಾ ಇದ್ವಿ, ಬಟ್ ಮಾರ್ಬೇಕಾದ್ರೆ ಪ್ಯಾಕೆಟ್ ಮೇಲೆ ಏನ್ ತರ ಬ್ರ್ಯಾಂಡ್ ಹಾಕ್ಬೇಕು ಅಂತ ಯೋಚಿಸ್ತಾ ಇದ್ವಿ. ಥಿಂಕಿಂಗ್ ಬಿಗ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದೇ ಪ್ರಶ್ನೆ ನಾನು ಚೈನಾಗೆ ಹೋದಾಗ ನನಗೆ ಹೊಳಿತು. ನಾನ್ ದೊಡ್ಡದಾಗಿ ಬೆಳಿಲಿಲ್ಲ ಅಂದ್ರೆ ನನ್ ಯಾವ್ದಾದ್ರು ಕಾಂಪಿಟೇಟರ್ ನನಗಿಂತ ದೊಡ್ಡದಾಗಿ ಬೆಳೆದು he will get the economies of scale. That's why I started building a large factory ಇಲ್ಲಿ ಮೈಸೂರಲ್ಲಿ. ನಮ್ಮ ಅಪ್ಪ ಮತ್ತೆ ನಮ್ಮ ಅಂಕಲ್ ಎಲ್ಲ ನನಗೆ ಕೇಳಿದ್ರು, ಏನು ಇಷ್ಟು ಚಿಕ್ಕ ಕಂಪನಿ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಬಿಲ್ಡ್ ಮಾಡ್ತೀಯ ಅಂತ. ನಾನು ಹೇಳಿದೆ, ನಾನು ನೋಡ್ಕೊಂಡ್ ಬಂದಿದ್ದೀನಿಪ್ಪ, ನಾವು ಫಸ್ಟ್ ದೊಡ್ಡದಾಗಿ ಯೋಚಿಸಿ ಎಷ್ಟಾಗುತ್ತೆ ಅಷ್ಟು ಕನ್ಸ್ಟ್ರಕ್ಟ್ ಮಾಡಿ, ಬಟ್ ಅದು ತಕ್ಕದಾಗಿ ಬಿಸ್ನೆಸ್ ಪ್ಲಾನ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ನಾವು ಕಟ್ಟಿಸ್ತಾ ಇರೋದು ಅಂತ. ಅದು ಹಾಗೆ ಆಯ್ತು. ಬೈ 2000 ಶುರು ಮಾಡಿದ್ದು, ಬೈ 2006 ನನಗೆ ಎಷ್ಟು ಲ್ಯಾಂಡ್ ಬಿಲ್ಡಿಂಗ್ ಜನ ತಗೊಂಡ್ರು ನಂಗೆ ಸಾಕಾಗ್ತಾ ಇರಲಿಲ್ಲ. ಇದು ಒಂದು ಗ್ಲಾಸ್ ಸೀಲಿಂಗ್ ಅಂತ ಕರೀತೀವಿ. ನಾವು ಬೆಳೀತಾ ಏನೋ ತರಬೇತಿ ಬರುತ್ತೆ, ಏನಿದು ತಡಿತಾ ಇದೆಯಲ್ಲ, ನಮ್ಗೆ ಏನು ಬೆಳಕಾಗ್ತಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಗ್ರೋತ್ ಅಲ್ಲೂ ಇದೇ ಒಂದು ಹಲವಾರು ಚಾಲೆಂಜ್ ಹೇಳ್ಬೇಕು. ಫಸ್ಟ್ ಅದು ಟೀಮ್ ಇರ್ಬೇಕು, ನೆಕ್ಸ್ಟ್ ಕಾಂಪಿಟೇಷನ್ ಇರ್ಬೋದು. ನನ್ನ ಮಗಳು ಆಲ್ ಇಂಡಿಯಾ ಟೆನ್ನಿಸ್ ಆಡ್ತಿದ್ವು, ಅವ್ಳು 100 ಬಾಲ್ ಆಡ್ಬೇಕಾದ್ರೆ ಟಾಪ್ 20 ಬಂದ್ರು. ಬಟ್ 13 ಮುಗಿದು Under 14 ಹೋದಾಗ ತಿರ್ಗಾ ರ್ಯಾಂಕಿಂಗ್ ಬಂತು, ಯಾಕಂದ್ರೆ Under 14 ಕಾಂಪಿಟೇಷನ್ ಟಫ್ ಇತ್ತು. ತಿರ್ಗಾ ಹಾಗೆ ಚೆನ್ನಾಗಿ ಬಂದು Under 16 ಬಂದು. Under 18 ಬರೋಷ್ಟೊಳಗೆ ಶಿ ನೀಡೆಡ್ ಟು ಥಿಂಕ್ ಅಬೌಟ್ ಅವರ್ ಮೈಂಡ್, ಅವರ್ ಕಾನ್ಶಿಯನ್ಸ್. ಚಿಕ್ಕ Under 12 ಆಗಿದಾಗ ಇದೆಲ್ಲ ಮ್ಯಾಟರ್ ಆಗ್ತಿಲ್ಲ. ಹೀಗೆ ಬಿಸ್ನೆಸಸ್ ಗಳಿಗೆ ಒಂದು ಹೈಯರ್ ಗ್ರೋತ್ ಬರ್ತಾ ಇದ್ದಂಗೆ ಕಾಂಪಿಟೇಷನ್ ಚೇಂಜ್ ಆಗುತ್ತೆ, ಕಲ್ಚರ್ ಚೇಂಜ್ ಆಗುತ್ತೆ. ನಾವು ಹೇಗೆ ಅಡಾಪ್ಟ್ ಮಾಡಬಹುದು, ನೀವೆಲ್ಲ ಇದು ನೆನೆಸ್ಕೋಬೇಕು. ಹೇಗೆ ಏನೋ 10 years ಮುಂಚೆನೆ ನೀವು ಯೋಚಿಸ್ಬೇಕು. ಇವತ್ತು ಹೇಗಿದೀವಿ ನೀವು ನಿಜವಾಗ್ಲೂ ಬಿಲೀವ್ ಮಾಡಲ್ಲ, ಇನ್ನು 10 ವರ್ಷದಲ್ಲಿ ಆಗೋ ಚೇಂಜ್ ಕಳೆದ 70 ವರ್ಷದಲ್ಲಿ ನೀವು ನೋಡಿಲ್ಲ. ಇದು ನಮ್ಮ ಭಾರತ, ಇದು ನಮ್ಮ ಇಂಡಿಯಾ. ನಿಮ್ಮ ಬಿಸ್ನೆಸ್ ನ ನೀವು ರಿಡಿಫೈನ್ ಮಾಡೋದು ಬಹಳ ಮುಖ್ಯ. ಬಿಕಾಸ್ ನೀವು ಪ್ರಾಡಕ್ಟ್ ಸೇಲ್ ಮಾಡ್ತಿರ್ಬೋದು, ಬಟ್ ಹಲವಾರು ಸ್ಟ್ರೆಂತ್ ಮಾಡಿ ಈ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು, ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಲಾಜಿಸ್ಟಿಕ್ಸ್ ಆಗ್ಬೋದು, ಡೆಲಿವರಿ ಆಗ್ಬೋದು, ಏನಾದರೂ ಆಗ್ಬೋದು. ಅದನ್ನ ನೋಡಿ ನೀವು ಹೇಗೆ ನಿಮ್ಮ ಬಿಸ್ನೆಸ್ ಸ್ಕೋಪ್ ನ ಎಕ್ಸ್ಪ್ಯಾಂಡ್ ಮಾಡಬಹುದು ಅಂತ ರೀಡಿಫೈನ್ ಮಾಡಿ. ಥಿಂಕ್ ಬಿಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಈ 4 to 10 ಟ್ರಿಲಿಯನ್ ಯಾವ ದೇಶಗಳು ರೀಚ್ ಆಗಿದೆಯೋ, ಇಲ್ಲಿ ತನಕ 4 ದೇಶ ರೀಚ್ ಆಗಿದೆ. ಆ ಜರ್ನಿಯಲ್ಲಿ ಸ್ಮಾಲ್ ಬಿಸ್ನೆಸಸ್ ಆರ್ ದ ಬಿಗ್ಗೆಸ್ಟ್ ಬೆನಿಫ್ಯಾಕ್ಟರ್ಸ್. That's radically grown big and scaled up.
ಮೈಸೂರಲ್ಲಿ ಇವತ್ತು ಹೋಮ್ ಗ್ರೋನ್ ಮೈಸೂರು ಕಂಪನಿಗಳು 100 ಕೋಟಿ ಇರೋದು ಒಂದು 5-10 ಕಂಪನಿ ಇರ್ಬೋದು, 1000 ಕೋಟಿ ಇರೋದು ಒಂದು 2 ಕಂಪನಿ 3 ಕಂಪನಿ ಬೆಸ್ಟ್ ಇರ್ಬೋದು. ಇನ್ನು 10 ವರ್ಷದಲ್ಲಿ ಒಂದು 100 ಕಂಪನಿ 1000 ಕೋಟಿಗಿಂತ ದೊಡ್ಡದಾಗುತ್ತೆ. ಮೈಸೂರು ಹೋಮ್ ಗ್ರೋನ್ ಮೈಸೂರು ಕಂಪನೀಸ್ ಇದ್ರಲ್ಲಿ ಕೂತುವಾಗ ಒಂದಿಷ್ಟು ಜನ ಅದ್ರಲ್ಲಿ ಇರಲೇಬೇಕು. 100 ಕೋಟಿ ಕಂಪನಿಗಳು. ಸಿ ಐ ಥಿಂಕಿಂಗ್ ನಂಬರ್ಸ್ ಡೋಂಟ್ ವೆರಿ 100 100,000 ಆಲ್ ದಟ್ ಇಸ್ ಸೆಕೆಂಡರಿ. ಬಟ್ ಇಫ್ ವಿ ಸ್ಮಾಲ್ ಬಿಸಿನೆಸಸ್ ಡೋಂಟ್ ಥಿಂಕ್ ಬಿಗ್, ನಮ್ಮ ಎಕಾನಮಿ ಕಾಂಟ್ ರೀಚ್ ವೇರ್ ಇಟ್ ಹ್ಯಾಸ್ ಟು. ಇಟ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ದಟ್ ವಿ ಆರ್ ಆಲ್ ಸಿಟಿಂಗ್ ಆನ್. ಇವತ್ತು ಒಂದು ಹೆಮ್ಮೆ ವಿಷಯ ಶೇರ್ ಮಾಡಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, 3 ತಿಂಗಳಿಂದ ನಾವು ಇಸ್ರೇಲ್ ಹೋಗ್ಬಿಟ್ಟು ಒಂದು ಸ್ಯಾಟಲೈಟ್ ಕಂಪನಿ ಕೊಂಡ್ಕೊಂಡ್ವಿ. ಹೋದ ವಾರ ಡಿಸೆಂಬರ್ 18th, we also acquired an aerospace company in America, in California. ನಾನು ಏನಕ್ಕೆ ಶೇರ್ ಮಾಡ್ತೀನಿ ಅಂದ್ರೆ, ನಾನು ಒಂದು ಸ್ಮಾಲ್ ಕಂಪನಿ ಮೈಸೂರಿಂದ. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಸ್ಮಾಲ್ ಕಂಪನಿ, ನಾವು ಫಾರ್ ಎಕ್ಸಾಂಪಲ್ ನಮ್ಮ ಸುಖಾಯ್ ಏರ್ಕ್ರಾಫ್ಟ್ ಇದೆಯಲ್ಲ, ಅದಕ್ಕೆ ಅಪ್ಗ್ರೇಡೇಷನ್ ಪಾಡ್ ಹೇಳಿದ್ವಿ. ನಾವು ಒಂದು ಆರ್ಡರ್ಗೆ ಬಿಡ್ ಮಾಡಿದ್ವಿ, ಸಿಗಲ್ಲ ಅಂತ ಬಿಟ್ಕೊಂಡಿದ್ದೆ ನಾನು. ಯಾಕಂದ್ರೆ ಅದು ತುಂಬಾ ಕಷ್ಟವಾದ ಪ್ರಾಜೆಕ್ಟ್, ಕಾಂಪಿಟೇಟರ್ಸ್ ತುಂಬಾ ದೊಡ್ಡದಾಗಿದೆ. ಬಟ್ ಐ ಟೋಲ್ಡ್ ಮೈ ಪೀಪಲ್, ಐ ವಿಲ್ ಬ್ಯಾಕ್ ಯು, ಯುವರ್ ಮೈ ಟೀಮ್, ಗೋ ಫಾರ್ ಇಟ್ ಅಂತ. ಅವ್ರು ಹೋಗಿ ಬಿಡ್ ಮಾಡಿದ್ರು. ನಮಗೆ 3 ತಿಂಗಳಿಂದ ಗೊತ್ತಾಯ್ತು ಈ ಪ್ರಾಜೆಕ್ಟ್ ನಾವು ವಿನ್ ಆಗಿದ್ದೀವಿ ಅಂತ. ನಮ್ಮ ಕಾಂಪಿಟೇಟರ್ ಯಾರು ಗೊತ್ತಾಗಿದೆ? I had really had given up hopes. ನಮ್ಮ ಕಾಂಪಿಟೇಟರ್ there were 5 companies: Adanis, Tatas, L&T, HAL, BEL. ಈ ಕಂಪನಿಗಳನ್ನ ಇಟ್ಕೊಂಡು ನಾನು ಹೇಗೆ ಅವ್ರಿಗೆ ಚಾನ್ಸ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಮ್ಮ ಗವರ್ಮೆಂಟ್ ಅನ್ನು ಅಪ್ರಿಶಿಯೇಟ್ ಮಾಡಬೇಕು. ದರ್ ಎನ್ಕರೇಜಿಂಗ್ ಸ್ಮಾಲರ್ ಕಂಪನೀಸ್, ದೇ ಆರ್ ಟ್ರಸ್ಟಿಂಗ್ ಅಸ್. ಈ ತರ ಒಂದು ಝೋನ್ ಟೈಪ್ ಲೈನ್ ಅಲ್ಲಿ ನಾವೆಲ್ಲ ಇರ್ಬೇಕಾದ್ರೆ ಅದರ ಪುಣ್ಯ ಮಾಡಿರ್ಬೇಕು ಬಿಸ್ನೆಸ್ ಮನ್ ಆಗಿ. ಫಾರ್ ದೋಸ್ ಆಫ್ ಯು ಇನ್ ಬಿಸ್ನೆಸ್ ಇನ್ ದ 90s when I started, ನಿಮ್ಗೆ ಗೊತ್ತು ನಾನು ಏನ್ ಹೇಳ್ತಿದ್ದೀನಿ ಅಂತ. ದಿ ಎನ್ವೈರನ್ಮೆಂಟ್ ಇಸ್ ವೆರಿ ಸಪೋರ್ಟಿವ್. ಸೊ ನಾನು ಇದೇ ಒಂದು ಥೀಮ್ ಅಲ್ಲೇ ಈ ಸ್ಪೀಚ್ ನಾನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಟು ಕೀಪ್ ಸ್ಟ್ರೆಚಿಂಗ್ ಇಟ್ ಆಗ್ಲೇ ಒಂದು ತೋದಾಗಿದೆ. ಬಟ್ ಐ ಆಮ್ ಹಿಯರ್ ಫಾರ್ ಎನಿ ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್. ಥಿಂಕ್ ಡಿಫರೆಂಟ್. ಇದು ಒಂದು ಜರ್ನಿಲಿ ನಾನು ಒಂದು ಯಾವಾಗಲೂ ವಿಷಯ ಎಲ್ಲಾರು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಹಲವಾರು ಕಷ್ಟವಾದ ಕಠಿಣವಾದ ಡಿಸಿಷನ್ಸ್ ಮಾಡೋ ಸಿಚುವೇಶನ್ಸ್ ಬರುತ್ತೆ. ದೇರ್ ಇಸ್ ನೋ ರೈಟ್ ಅಂಡ್ ರಾಂಗ್ ಡಿಸಿಷನ್. ಟೇಕ್ ಅ ಡಿಸಿಷನ್, ವರ್ಕ್ ಹಾರ್ಡ್ ಟು ಮೇಕ್ ಇಟ್ ದ ರೈಟ್. ಇದು ನಾನು ಕಲ್ತಿದ್ದೀನಿ. ವೆರಿ ಕೋರ್ ಬಿಲೀಫ್ ಆಫ್ ಮೈನ್. ಇದು ಮಾಡ್ಕೊಂಡು ಬಂದ್ರೆ ಕರೆಕ್ಟ್ ಆಗಿ ಡಿಸಿಷನ್ಸ್ ತಗೊಂಡು ವರ್ಕ್ ಹಾರ್ಡ್ ಟು ಮೇಕ್ ಇಟ್ ದ ರೈಟ್ ಅಂಡ್ ಬ್ಯಾಕ್ ಯೋರ್ ಸೆಲ್ಫ್, ಥಿಂಕ್ ಬಿಗ್. ಇವತ್ತು ನಾನು ಕೇಳಿದಾಗೆ RMB ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೆಸ್ತಾ ಇರೋದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಬರೀ RMBಗೋಸ್ಕರ ಮತ್ತು ಅಲ್ಲ, ಮೈಸೂರಿಗೆನೆ ಇದೊಂದು ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಯಾಕೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಮೈಸೂರಲ್ಲಿ ನಡೆಯೋದು ಬಹಳ ರೇರ್. ಅಂಡ್ ಸ್ಮಾಲ್ ಬಿಸ್ನೆಸಸ್ಗೆ ಫೋಕಸ್ ಮಾಡಿರೋದ್ರಿಂದ ನನಗಿದೊಂದು ಬಹಳ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಅನ್ನಿಸ್ತಾ ಇದೆ. ನಮ್ಮ ದೇಶ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹೇಳಿದಾಗೆ ವಿಕಸಿತ್ ಭಾರತ್ ಆಗಬೇಕಾದ್ರೆ ಸ್ಮಾಲ್ ಬಿಸ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಡ್ತಿದ್ದೀರಾ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಕಂಗ್ರ್ಯಾಚುಲೇಷನ್ಸ್. ನಾನು ಒಂದು 2 ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ಮಾಲ್ ಬಿಸ್ನೆಸಸ್ಗೆ. ಒಂದೇನಂದ್ರೆ, ನಾ ಹೇಳ್ದಾಗೆ ನಮ್ಮ ದೇಶ 4 ಇಂದ 15 ಟ್ರಿಲಿಯನ್ ಹೋಗ್ಬೇಕಾದ್ರೆ 70% ಆಫ್ ದ ಎಕಾನಮೀಸ್ ಕಾನ್ಸ್ಟ್ರಕ್ಟ್ ವಿಲ್ ಬಿ ಬೈ ಸ್ಮಾಲ್ ಬಿಸ್ನೆಸಸ್. ಸೊ ನೀವೊಂದು ಸ್ಮಾಲ್ ಬಿಸ್ನೆಸ್ ನಡೆಸ್ತಾ ಇದ್ರೆ ಇದಕ್ಕೆ ಒಂದು ಹಲವಾರು ಆಪರ್ಚುನಿಟೀಸ್ ಬರುತ್ತೆ. ನೀವು ಒಂದು ಯು ಹ್ಯಾವ್ ಟು ಬ್ಯಾಕ್ ಯುವರ್ ಸೆಲ್ಫ್. ಇದು ಬಹಳ ಮುಖ್ಯ. 2ನೇ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯೋಚಿಸ್ತಾ ಸ್ವಲ್ಪ ಥಿಂಕ್ ಬಿಗ್, ದೊಡ್ಡದಾಗಿ ಯೋಚಿಸ್ಬೇಕು. ಎಲ್ಲಿಗೆ ಹೋಗ್ಬೋದು ಅಂತ ಯೋಚಿಸ್ಬೇಕು. ಮ್ಯಾಜಿಕ್ ಕ್ಯಾನ್ ಹ್ಯಾಪನ್. ಈ ನಮ್ಮ ಭಾರತ ದೇಶ ಮುಂದುವರಿತಾ ಇರೋದು ನೋಡಿದ್ರೆ ದಿ ಪಾಸಿಬಿಲಿಟೀಸ್ ಆರ್ ಎಂಡ್ಲೆಸ್. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, SMEಸ್ಗೆ ಚಾಲೆಂಜಸ್ ಇದ್ದೇ ಇರುತ್ತೆ. ಸರಿಯಾಗಿ ಪ್ಲಾನ್ ಮಾಡಿ, ಫೋರ್ಕಾಸ್ಟ್ ಮಾಡಿ, ಹೇಗೆ ದೊಡ್ಡದಾಗಿ ಬೆಳಿಬಹುದು ಅಂತ ಒಂದು ಪ್ಲಾನ್ ಹಾಕಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಇದು ಮಾಡಿದ್ರೆ ದರ್ ಇಸ್ ನೋ ಲಿಮಿಟ್ ಟು ಸಕ್ಸಸ್. ಈಗ ಸದ್ಯಕ್ಕೆ ನಾನು ನಮ್ಮ ರನ್ಸನ್ಸ್ ಏರೋಸ್ಪೇಸ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ವಿ ವಾಂಟ್ ಟು ಬಿಲ್ಡ್ ಅ ವರ್ಲ್ಡ್ ಕ್ಲಾಸ್ ಗ್ಲೋಬಲ್ ಪ್ಲಾಟ್ಫಾರ್ಮ್ ಇನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಜಿನಿಯರಿಂಗ್, R&D ಅಂಡ್ ಮ್ಯಾನುಫ್ಯಾಕ್ಚರಿಂಗ್. ಇದೀಗ ನನ್ನ ಫೋಕಸ್ ಅದರಲ್ಲೇನೆ ಇದೆ. ದಿ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಮೈಸೂರ್. ನಾವು ಮೈಸೂರಲ್ಲಿ ಈಗಾಗಲೇ ಒಂದು ಹಲವಾರು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ತಯಾರಿಸ್ತಾ ಇರೋ ಪದಾರ್ಥಗಳು, ಕಾಂಪೊನೆಂಟ್ಸು, ಸಿಸ್ಟಮ್ಸು, ಸಬ್ ಸಿಸ್ಟಮ್ಸು, ಬೋಯಿಂಗ್, ಏರ್ಬಸ್, ಹನಿವೆಲ್, GE ಇಂಜಿನ್, ಇದಕ್ಕೆಲ್ಲ ಹೋಗ್ತಾ ಇದೆ. ಡಿಫೆನ್ಸಲ್ಲೂ ಅಷ್ಟೇ. ನಾವು ಸುಖಾಯ್ ಏರ್ಕ್ರಾಫ್ಟ್ಗಾಗಲಿ, ನಮ್ಮ ಸಬ್ಮರೀನ್ಸ್ಗಾಗಲಿ, ಇಸ್ರೋ ಜೊತೆ ಸ್ಪೇಸ್ ಪ್ರಾಜೆಕ್ಟ್ಸ್ ಇದೆಲ್ಲ ಮಾಡ್ತಿದ್ದೀವಿ. ನಮ್ಮ ಮೈಸೂರವರು, ಬೆಂಗಳೂರವರು, ನಮ್ಮವರು ಬಂದು ಒಟ್ಟಿಗೆ ಹಲವಾರು ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಹಳ ಖುಷಿ ಆಗುತ್ತೆ ಹೇಳಕ್ಕೆ. ದಿಸ್ ಇಸ್ ವೇರ್ ಐ ಆಮ್ ಫೋಕಸಿಂಗ್ ನೌ.